ಚುನಾವಣೆ ಘೋಷಣೆ ಆಗಿದ್ದು ಚುನಾವಣಾ ಆಯೋಗದ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು. ಅಕ್ರಮವಾಗಿ ಸಾಗಿಸ್ತಾ ಇದ್ದ ಹಣ, ಚಿನ್ನ, ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಇದರ ಮೌಲ್ಯವೇ 100 ಕೋಟಿ ದಾಟಿದೆ. ದಾರಿಯಲ್ಲೂ ಚೆಕ್ ಪೋಸ್ಟ್ ಹಾಕಿದ್ರು. ಪ್ರತಿ ವಾಹನಗಳನ್ನು ತಲಾಶ್ ಮಾಡಿದ್ರು. ಮನೆ, ಕಚೇರಿ, ಫ್ಲಾಟ್, ಗೋದಾಮು ಅಂತೆಲ್ಲ ಅಧಿಕಾರಿಗಳು ದಾಳಿ ಮಾಡಿದ್ರು. ಚುನಾವಣೆ ಘೋಷಣೆಯಾದ ದಿನದಿಂದಲೇ ಅಕ್ರಮಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದ ಅಧಿಕಾರಿಗಳು ಕಂತೆ ಹಣ, ಕೆಜಿಗಟ್ಟಲೆ ಚಿನ್ನಾಭರಣ, ಅನೇಕ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಈ ದಾಳಿ ಇವತ್ತೂ ಕೂಡ ಮುಂದುವರೆದಿದೆ. ಚುನಾವಣೆ ಘೋಷಣೆ ಬಳಿಕ 406 ಕೋಟಿ ಮೌಲ್ಯದ ವಸ್ತು ವಶಕ್ಕೆ. ಚುನಾವಣೆ ಘೋಷಣೆ ಆದಾಗಿನಿಂದ ಇಲ್ಲಿ ತನಕ 78 ಕೋಟಿ ರೂಪಾಯಿ ಹಣ, 177 ಕೋಟಿ ಮೌಲ್ಯದ ಮದ್ಯ, 11 ಕೋಟಿ ಮೌಲ್ಯದ ಚಿನ್ನಾಭರಣ, 59 ಕೋಟಿಯ ವಿವಿಧ ವಸ್ತುಗಳು ಸೇರಿ ಒಟ್ಟು 406 ಕೋಟಿ ಮೌಲ್ಯದ ಸಂಪತ್ತು ಜಪ್ತಿ ಮಾಡಿದ್ದಾರೆ. ಇಲ್ಲಿ ತನ ಆಗಿರೋ ಸೀಸರ್ಸ್, ಒಟ್ಟು ಸೀಸರ್ಸ್ ಎಷ್ಟಾಗಿದೆ ಅಂದರೆ 406 ಕೋಟಿ, 406 ಕ್ರೋರ್ 73 ಲಕ್ಷ ಅಷ್ಟುಗೆ ಸೀಸ್ ಆಗಿದೆ. ಇದರಲ್ಲಿ ನಾವು ನೋಡಿದರೆ ಕ್ಯಾಶ್ 78 ಕೋಟಿ 75 ಲಕ್ಷ ಬರೀ ಕ್ಯಾಶ್ ಮಾತ್ರ ಸೀಸ್ ಆಗಿದೆ. ಲಿಕ್ಕರ್, ಶರಾಬ್ 177 ಕೋಟಿ ಸೀಸ್ ಆಗಿದೆ. ಇದು ಈ ಹಿಂದಿನ ಎಲ್ಲ ಎಲೆಕ್ಷನ್ ನಾವು ನೋಡಿದ್ರು ಕೂಡ, ಇಡೀ ದೇಶದಲ್ಲೂ ಕೂಡ ನೋಡಿದರೆ ಇದು ಒನ್ ಆಫ್ ದ ಹೈಯೆಸ್ಟ್ ಸೀಸಸ್. ಇನ್ನು ಬೀದರ್ನಲ್ಲಿ ಕಾಂಚಾಣದ ಜೊತೆ ಮದ್ಯದ ಅಮಲು ಜೋರಾಗಿತ್ತು. ಮಾರ್ಚ್ 16ರಿಂದ ಏಪ್ರಿಲ್ 24ರವರೆಗೆ ನಡೆದ 427 ದಾಳಿಯಲ್ಲಿ 445 ಆರೋಪಿಗಳನ್ನು ಬಂಧಿಸಲಾಗಿದೆ. 16 ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಳ್ಳಾರಿಯ ಕಂಬಳಿ ಬಜಾರ್ನ ಚಿನ್ನದ ವ್ಯಾಪಾರಿ ಕಮಲೇಶ್ ಜೈನ್ ಮನೆಯಲ್ಲಿ ದಾಖಲೆ ಇಲ್ಲದ 23 ಲಕ್ಷ ನಗದು, 450 ಗ್ರಾಂ ಚಿನ್ನ, 13 ಕಿಲೋ ಬೆಳ್ಳಿ ಜಪ್ತಿ ಮಾಡಲಾಗಿದೆ. ಐಟಿ ಅಧಿಕಾರಿಗಳಿಗೆ ಪೊಲೀಸರು ಆಭರಣ ವಸ್ತುಗಳನ್ನ ಹಸ್ತಾಂತರ ಮಾಡಿದ್ದಾರೆ. 14 ಕ್ಷೇತ್ರಗಳಲ್ಲಿ 23 ದ್ವೇಷ ಭಾಷಣ ಪ್ರಕರಣ. ನೀತಿ ಸಂಹಿತೆ ಉಲ್ಲಂಘನೆ, 189 ಕೇಸ್ ದಾಖಲು. ಮೊದಲ ಹಂತದ ಚುನಾವಣೆಯಲ್ಲಿ ಈವರೆಗೆ 23 ದ್ವೇಷ ಭಾಷಣದ ಕೇಸ್ ದಾಖಲಾಗಿವೆ. ಬಿಜೆಪಿ ವಿರುದ್ಧ 12, ಕಾಂಗ್ರೆಸ್ ಪಕ್ಷದ ವಿರುದ್ಧ 9, ಜೆಡಿಎಸ್ ಪಕ್ಷದ ವಿರುದ್ಧ 2 ಕೇಸ್ ದಾಖಲಾಗಿದೆ. ಇನ್ನು ಪ್ರಚಾರದಲ್ಲಿ ಮಕ್ಕಳ ಬಳಕೆ ಆರೋಪದಡಿ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ಕೇಸ್ಗಳು ದಾಖಲಾಗಿವೆ. ಪಕ್ಷೇತರ ಅಭ್ಯರ್ಥಿ ವಿರುದ್ಧವೂ 1 ಪ್ರಕರಣ ಬಿದ್ದಿದೆ. ನೀತಿ ಸಂಹಿತೆ ಉಲ್ಲಂಘನೆ ಆರೋಪದಡಿ 189 ಕೇಸ್ ದಾಖಲಿಸಲಾಗಿದೆ. ಮೇಜರ್ ಎಂಸಿಸಿ ವ್ಯಾಲ್ಯೂಷನ್ ಅಲ್ಲಿ 189 cases have been booked against political parties and candidates. Against political party. So if you want that, ಅದನ್ನು ಕೂಡ ನಾವು ಹೇಳ್ಬೋದು. ಈಗ ಹೇಟ್ ಸ್ಪೀಚ್ ನೋಡಿದರೆ 12 cases against the party or candidate of BJP, 9 cases of hate speech against Indian National Congress candidate or political party, 2 cases against JDS, no cases against any independent or any other party. ಒಂದ್ ಕಡೆ ಮೊದಲ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮತ್ತೊಂದು ಕಡೆ ಚುನಾವಣಾ ಅಧಿಕಾರಿಗಳು ಭರ್ಜರಿ ಬೇಟೆಯಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.